ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾವು ಇನ್ನೊಂದು ರೆಸಿಪಿ ಜೊತೆಗೆ ಬಂದಿದ್ದೇವೆ. ಇವತ್ತಿನ ರೆಸಿಪಿ ಏನಂದ್ರೆ ಪೋಕ್ ಬಾಫತ್ ರೆಸಿಪಿ. ಇದು ಮಂಗಳೂರಿನ ಕೃಷ್ಣನ್ ಅವರ ಯಾವ ಮದುವೆಗೆ ಹೋದ್ರು ಇದು ಖಂಡಿತವಾಗಿ ಇರುತ್ತೆ. ಮದುವೆ, ಹಬ್ಬ, ಯಾವ ಫಂಕ್ಷನಿಗೂ ಸಹ ಇರುತ್ತೆ. ಈಗ ಮೊದಲು ಅಷ್ಟು ಮಾಡ್ತಿರ್ಲಿಲ್ಲ, ಅಂದ್ರೆ ಫಂಕ್ಷನಿಗೆಲ್ಲ ನಾವು ವೇಟ್ ಮಾಡ್ಬೇಕಿತ್ತು, ವೆರಿ ರೇರ್ ಆಗಿ. ಈಗ ಎಲ್ಲ ಎವ್ರಿ ಸಂಡೇ ಅಲ್ಲ, ವೀಕ್ ಡೇಸ್ ಅಲ್ಲಿ ಸಹ ಮಾಡ್ತಾರೆ. ಸೊ ನಾನೊಂದು ಹೊಸ ರೆಸಿಪಿ ಅಲ್ಲ, ಸ್ವಲ್ಪ ನನ್ನ ಸ್ಟೈಲ್ ಅಲ್ಲಿ ಪೋಕ್ ಬಾಫತ್ ಅನ್ನು ಮಾಡುವ ರೆಸಿಪಿಯನ್ನು ನಾನು ತೋರಿಸ್ತೇನೆ. ಪೋಕ್ ಬಾಫತ್ ಗ್ರೈಂಡ್ ಮಾಡಿ ಮಾಡುವ ರೆಸಿಪಿ. ಓಕೆ, ಈಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇದು 15 ಕೆಂಪು ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಡಿ. ಅದು ಯಾಕೆ ಅಂದ್ರೆ ಅದು ಕಲರ್ ಒಳ್ಳೆ ಬರುತ್ತೆ. ಸೊ 15 ಮೆಣಸನ್ನು ತಗೊಳ್ಬೇಕು ಗ್ರೈಂಡ್ ಮಾಡ್ಲಿಕ್ಕೆ. ಇದನ್ನು ಸ್ವಲ್ಪ ಹುಳಿಯನ್ನು ಹಾಕಿ ನಾನು ನೀರಿನಲ್ಲಿ ಹಾಕಿ ಇಟ್ಟಿದ್ದೇನೆ. ಸ್ವಲ್ಪ ಒಳ್ಳೆ ಗ್ರೈಂಡ್ ಆಗ್ತದೆ. ನೋಡಿ, ಇಷ್ಟು ಉಂಟು. 3 ಸ್ಪೂನ್, ಸ್ವಲ್ಪ ಮೀಡಿಯಂ ಸ್ಪೂನ್ ಅಲ್ಲಿ ಇಷ್ಟು ನಾನು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇನೆ, ಇದೆಲ್ಲ ಗ್ರೈಂಡ್ ಮಾಡಲಿಕ್ಕೆ. ಮತ್ತೆ ಎಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ, ಎಷ್ಟು ಪೀಸ್. ಮತ್ತೆ 8 ರಿಂದ 10 ಬೆಳ್ಳುಳ್ಳಿ, 1.5 ಈರುಳ್ಳಿ, ಮತ್ತೆ 10 ರಿಂದ 15 ಕರಿಮೆಣಸು, ಮತ್ತೆ 1 ಸ್ಪೂನ್ ಜೀರಾ, ಒಂದು ಸ್ಪೂನ್ ಬಡೆ ಸೊಪ್ಪು. ಇದು ಆಪ್ಷನಲ್ ಬೇಕಿದ್ರೆ. ಮತ್ತೆ ಇದು ಸಿನಮನ್ ಸ್ಟಿಕ್, ಮತ್ತೆ ಲವಂಗ 3-4 ಇಷ್ಟು ಗ್ರೈಂಡ್ ಮಾಡ್ಲಿಕ್ಕೆ. ಆಯ್ತಾ, ಇದೆಲ್ಲ ಗ್ರೈಂಡ್ ಮಾಡ್ಲಿಕ್ಕೆ, ಇಷ್ಟೆಲ್ಲ ಗ್ರೈಂಡ್ ಮಾಡ್ಲಿಕ್ಕೆ, ಮತ್ತೆ ಮೆಣಸಿನ ಜೊತೆಗೆ. ಸೊ ನಾವು ಫಸ್ಟ್ ಈಗ ಗ್ರೈಂಡ್ ಮಾಡುವ. ಇಷ್ಟನ್ನು ಗ್ರೈಂಡ್ ಮಾಡಿ ಕ್ವಿಕ್ ಆಗಿ ಬರ್ತೇನೆ. 15 ಮೆಣಸನ್ನು ಹಾಕಿದ್ದೇನೆ, ಕೊತ್ತಂಬರಿಯನ್ನು ಹಾಕಿದ್ದೇನೆ, ಮತ್ತೆ 1 ಶುಂಠಿ ಮತ್ತು ಸಿನಮನ್ ಸ್ಟಿಕ್, ಈರುಳ್ಳಿ, ಬೆಳ್ಳುಳ್ಳಿ, ಓಕೆ, ಲವಂಗ, ಇದೆಲ್ಲ ಹಾಕ್ತಿದ್ದೇನೆ. ನೋಡಿ, ಜೀರಾ ಮತ್ತು ಆಗ ಎಲ್ಲ ತೆಗೆದಿಟ್ಟದುಂಟಲ್ಲ, ಅದೆಲ್ಲ ಹಾಕ್ತಿದ್ದೇನೆ. ಹುಣಸೆ ಹುಳಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ. ಈಗ ಗ್ರೈಂಡ್ ಮಾಡುವ. ಓಕೆ, ಕ್ವಿಕ್ ಆಗಿ ಗ್ರೈಂಡ್ ಮಾಡಿ ತರುವ. ನೋಡಿ, ಮಸಾಲ ರೆಡಿ ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ತುಂಬ ನೀರಾಗ್ಲಿಕ್ಕಿಲ್ಲ, ಸ್ವಲ್ಪ ಡ್ರೈ ಇರಬೇಕು. 1.5 kg ಅಷ್ಟು ಹಂದಿ ಮಾಂಸವನ್ನು ತಗೊಂಡಿದ್ದೇನೆ. ಮತ್ತೆ 6 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ, ಹೀಗೆ ಕಟ್ ಮಾಡಿದ್ದೇನೆ. ಮತ್ತೆ ಇಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಶುಂಠಿ ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕಿ, ತುಂಬಾ ಸಾಕ್ಲಿಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಮೀಡಿಯಂ, ಸ್ವಲ್ಪ ಟೇಸ್ಟ್ ಎಲ್ಲ ಒಳ್ಳೆ ಬರುತ್ತೆ. ಮತ್ತೆ ಇಷ್ಟು ಗಾರ್ಲಿಕ್, ಒಂದು 10 ಎಸಳು ಗಾರ್ಲಿಕ್ ಉಂಟು, ಬೆಳ್ಳುಳ್ಳಿ ಉಂಟು. ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಸೊ ನಿಮ್ಗೆ ಹೆಚ್ಚು ಬೇಕಾದ್ರೆ ಸಹ ಹಾಕ್ಬೋದು. 2 ಬೇ ಲೀಫ್ ಹಾಕಿ, ಮತ್ತೆ 6 ಹಸಿರು ಮೆಣಸು, ಇದನ್ನು ಹೀಗೆ ಕಟ್ ಮಾಡಿದ್ದೇನೆ. ಮತ್ತೆ ಇದು ಸಿನಮನ್ ಸ್ಟಿಕ್, ಮತ್ತೆ ಸ್ವಲ್ಪ ಕರಿ ಮೆಣಸನ್ನು ತಗೊಳ್ಳಿ, ಸ್ವಲ್ಪ ಒಂದು 6 ರಿಂದ 7, ಮತ್ತೆ ವಿನೆಗರ್, ಮತ್ತೆ ಅರಶಿನ ಹುಡಿ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಹಂದಿ ಮಾಂಸದ ಜೊತೆಗೆ ಮಿಕ್ಸ್ ಮಾಡಬೇಕು. ಮತ್ತೆ ನಾವು ಸ್ವಲ್ಪ ಆಯಿಲ್ ಅನ್ನು ಸಹ ಹಾಕ್ತೇವೆ. ಅಂದ್ರೆ ದುಬೈಲಿದು ಸಿಗೋದು ಮಾಂಸ ಉಂಟಲ್ಲ, ಅದು ಸ್ವಲ್ಪ ಡ್ರೈ ಆಗಿರುತ್ತೆ ತುಂಬಾ. ನಾವು ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನು ಹಾಕುದು. ಸೊ ಅದು ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಹೇಗೆ ಮಾಡುವುದಂತ ಹೇಳ್ತೇನೆ. ಈಗ ಮಾಂಸವನ್ನು ಈಗ ಈರುಳ್ಳಿಯನ್ನು ಹಾಕ್ತೇನೆ. ಸ್ವಲ್ಪ ಈರುಳ್ಳಿ ಮತ್ತೆ ನೀವು ತೆಗೆದಿಡಿ, ಅದು ಲಾಸ್ಟಿಗೆ ಬೇಕು. ಮತ್ತೆ ಇದು ಶುಂಠಿ ಹಾಕ್ತೇನೆ, ಕಟ್ ಮಾಡಿದ್ದು. ಮತ್ತೆ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಹಾಕ್ತೇನೆ.
ಗ್ರೀನ್ ಚಿಲ್ಲಿ ಮತ್ತು ಸಿನಮನ್ ಸ್ಟಿಕ್ ಮತ್ತು ಇದು ಕರಿಮೆಣಸು. ಈಗೆಲ್ಲ ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಈಗ ಟರ್ಮರಿಕ್ ಅನ್ನು ಹಾಕುವ, ಅರಶಿನ ಹುಡಿಯನ್ನು 2 ಸ್ಪೂನ್ ಉಂಟು, ವಿನೆಗರ್, ನಿಮಗೆ ಸೋಯಾ ಸಾಸ್ ಸಹ ಹಾಕ್ಬೋದು, ಅದು ಆಪ್ಷನಲ್. ಮತ್ತು ಹುಳಿದು ನೀರು ಉಂಟಲ್ಲ ಅದನ್ನು ಸಾಕಿ, ಟ್ಯಾಮ್ರಿನ್ ಪೇಸ್ಟ್ ಇದು. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಈಗ ನಾನು ಮಸಾಲವನ್ನು ಹಾಕ್ತಿದ್ದೇನೆ. ಒಳ್ಳೆ ಮಿಕ್ಸ್ ಮಾಡಬೇಕು ಮಸಾಲವನ್ನು ಹಾಕಿ, ಮತ್ತು ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಈಗ ಮಾಡಿ ಮಿಕ್ಸ್ ಮಾಡುವ. ಮಿಕ್ಸ್ ಆಗಬೇಕು ನೋಡಿ. ಈಗ ಮ್ಯಾರಿನೇಟ್ ಆಗಿದೆ ನೋಡಿ. ಈಗ ನಾನು ಒಂದು 15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ. ಈಗ 15 ನಿಮಿಷ ಆದ ನಂತರ ನೋಡಿ, ನಾನೀಗ ಹಂದಿ ಮಾಂಸವನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ. 35ರಿಂದ 40 ನಿಮಿಷ ಟೋಟಲ್ ಆಗಿ ಒಳ್ಳೆ ಮಾಡಿ ಬೇಯಿಸಬೇಕು ಮೀಡಿಯಂ ಫ್ಲೇಮಲ್ಲೇ. ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಿ. ಸ್ವಲ್ಪ ಬೇಯ್ದ ನಂತರ ನಾವು ಟೊಮೆಟೊವನ್ನು ಹಾಕುವ. ಮತ್ತೆ ಟೊಮೆಟೊ ಆಪ್ಷನಲ್, 1 ಟೊಮೆಟೊವನ್ನು ನಾನು ಹಾಕ್ತೇನೆ. ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು. ಇದು ಸ್ವಲ್ಪ ರೆಸಿಪಿಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾವು ಹೆಚ್ಚಾಗಿ ಹಾಕ್ತೇವೆ. ಈಗ ನೋಡಿ ಬೇಯ್ತಾ ಬಂದಿದೆ, ಸ್ವಲ್ಪ ಒಂದು 20% ಅಷ್ಟು ಬೇಯ್ದಿದೆ. ನಾನೀಗ ಸ್ವಲ್ಪ ಟೊಮೆಟೊವನ್ನು ಹಾಕ್ತೇನೆ. ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಗ ಸ್ವಲ್ಪ ತೆಗೆದಿಟ್ಟ ಈರುಳ್ಳಿಯನ್ನು ಹಾಕುವ. ಮತ್ತೆ ಬೇ ಲೀವ್ಸ್ ಸಹ ಹಾಕಿದೆ. ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ. ಈರುಳ್ಳಿಯನ್ನು ನಾನು ಈಗ ಯಾಕೆ ಹಾಕಿದಂದ್ರೆ ಅದು ಮೊದಲು ಹಾಕಿದರೆ ಎಲ್ಲ ಕರಗಿ ಹೋಗ್ತದೆ. ಸೊ ಸ್ವಲ್ಪ ನಾನು ಒಂದು 30% ಪೋಕ್ ಬಾಯ್ಲ್ ಆಗುವಾಗ ಹಾಕ್ತೇನೆ. ಸೊ ಅದು ಸ್ವಲ್ಪ ಸಿಗ್ತದೆ ಈರುಳ್ಳಿ, ಇಲ್ಲದದು ಫುಲ್ ಮೆಲ್ಟ್ ಆಗಿ ಹೋಗ್ತದೆ. ನೋಡಿ ಈಗ ಚೆನ್ನಾಗಿ ಬೇಯ್ದಿದೆ. ನೋಡಿ ಈಗ ಬೇಯ್ದಿದೆ ಆಲ್ಮೋಸ್ಟು. ಇನ್ನು ಒಂದು 5 ನಿಮಿಷ ಹಾಕಿದ್ರೆ 5 ನಿಮಿಷ ಬೇಯಿದ್ರೆ ಸಾಕು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಬೋದು. ಕೊತ್ತಂಬರಿ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಓಕೆ ನೋಡಿ ಈಗ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ದೋಸೆ, ಇಡ್ಲಿ ಮತ್ತು ರೈಸ್ ಜೊತೆಗೆ ತಿನ್ಬೋದು. ಒಳ್ಳೆ ಕಾಂಬಿನೇಷನ್. ಒಮ್ಮೆ ಈ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಹೇಗೆ ಆಗಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.